ಶಿವಾರ ಪಟ್ಟಣದ ಸೋಮೇಶ್ವರ ದೇಗುಲದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪೂಜೆ ಅದ್ದೂರಿಯಾಗಿ ನಡೆಯಿತು. ಶಾಸಕ ನಂಜೇಗೌಡ, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಭಾಗಿಯಾಗಿದ್ದರು. ಮಾಲೂರು ತಾಲೂಕಿನ ಶಿವಾರ ಪಟ್ಟಣದ ಸೋಮೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಅದ್ದೂರಿ ಪೂಜೆ ನಡೆಯಿತು. ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಮರುಮತ ಎಣಿಕೆ ನಡೆದ ದಿನದಿಂದ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ನಡೆಸುತ್ತಿದ್ದು, ನಾನು ತುಂಬಾ ಖುಷಿಯಾಗಿ ಕಡೆ ಕಾರ್ತಿಕ ಸೋಮವಾರದ ಪೂಜೆಯಲ್ಲಿ ಭಾಗವಹಿಸಿದ್ದೇನೆ. ಇದು ನೋವು ಮರೆಯುವ ದಿನವಾಗಿದ್ದು, ಮುಂದಿನ 2.5 ವರ್ಷ ಅಭಿವೃದ್ಧಿ ನಡೆಸುವ ಮೂಲಕ ಜನತೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ. ನನಗೆ ತೊಂದರೆ ಮಾಡಿದವರಿಗೂ ದೇವರು ಆರೋಗ್ಯ ನೆಮ್ಮದಿಯನ್ನ ದೇವರು ಕೊಡಲಿ ಎಂದು ನಂಜೇಗೌಡ ಆಶಿಸಿದ್ರು. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮಾತನಾಡಿ, ಶಿವಾರ ಪಟ್ಟಣ ನನ್ನ ತವರು ಮನೆಯಾಗಿದ್ದು, ಹೀಗಾಗಿ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಪೂಜೆಯಲ್ಲಿ ಪಾಲ್ಗೊಂಡು ಮಾಲೂರು ತಾಲೂಕಿನ ಜನತೆಗೆ ಸಮೃದ್ಧಿ, ಆರೋಗ್ಯ, ನೆಮ್ಮದಿ ಸಿಗಲಿ ಎಂದು ಸೋಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ನುಡಿದರು. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ರು ಈ ಸಂದರ್ಭದಲ್ಲಿ ಭಕ್ತರ ಜೊತೆಗೂಡಿ ದೇಗುಲದಲ್ಲಿ ಪ್ರಸಾದ ಸ್ವೀಕರಿಸಿ ದೇಗುಲದ ಆಡಳಿತ ಮಂಡಳಿ ಜೊತೆಗೆ ಚರ್ಚೆ ನಡೆಸಿದರು. ಕಾರಣ ಏನು ಅಂದ್ರೆ, ನನ್ನ ತಾಲೂಕಿನ ಜನತೆ ನನ್ನ ಬೆಳೆಸಿದಂಥವ್ರು, ಅವಕಾಶ ಕೊಟ್ಟಂಥವ್ರು, 5 ವರ್ಷ ಮತ್ತು 2ನೇ ಅವಧಿಗೂ ಕೂಡ ಅವಕಾಶ ಕೊಟ್ಟಂಥವ್ರು. 2ನೇ ಅವಧಿಯಲ್ಲಿ 2.5 ವರ್ಷ ಕಳೆದಿದ್ದು, 2.5 ವರ್ಷದಲ್ಲಿ ಮಾನಸಿಕವಾಗಿ ತೊಂದರೆ ಕೊಟ್ಟಂಥವ್ರು, ಮಾನಸಿಕವಾಗಿ ತೊಂದರೆ ಕೊಟ್ಟಂಥವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ನಾನು ಆ ಸೋಮೇಶ್ವರನ ಕೇಳ್ತೀನಿ. ತೊಂದರೆ ಕೊಡೋರು ಕೂಡ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳಬೇಕಾಗ್ತದೆ. ಅವ್ರನ್ನ ತೊಂದರೆ ಮಾಡೋದು ಕೇಳೋದು ಬೇಡ. ಆದರೆ ಈ 2.5 ವರ್ಷ ಕಳೆದು ನೋವನ್ನು ತಿಂದು ಇವತ್ತು 11ನೇ ತಾರೀಕಿಂದ ಮಾಲೂರು ತಾಲೂಕಲ್ಲಿ ವಿಜಯೋತ್ಸವಗಳನ್ನು ಆಚರಣೆ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಪಟಾಕಿಗಳನ್ನು ಸುಟ್ಕೊಂಡು ಸಂಭ್ರಮವನ್ನು ಆಚರಣೆ ಮಾಡಿಕೊಂಡು ಏನು 2.5 ವರ್ಷ ನೋವು ತಿಂದಿದ್ವಿ ಅದು ಬರೆಯುವಂಥ ಒಂದು ವಾತಾವರಣ ಇವತ್ತು ಮಾಲೂರು ತಾಲೂಕಲ್ಲಿ ವಿಜಯೋತ್ಸವಗಳಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅದಾದಮೇಲೆ ಈ ಕೌಂಟಿಂಗ್ ಆದಮೇಲೆ ವಿಜಯೋತ್ಸವ ಕಾರ್ಯಕ್ರಮ ಭಾಗವಹಿಸೋ ಜೊತೆಗೆ ಇವತ್ತು ಮೊಟ್ಟ ಮೊದಲ ಸೋಮೇಶ್ವರ ದರ್ಶನವನ್ನು ಮಾಡಿದ್ದೀನಿ. ನಮ್ಮ ಮನೆಯವರು ಬೆಳಿಗ್ಗೆ ಕೇಳಿದರು, ದೇವಸ್ಥಾನಕ್ಕೆ ಹೋಗಲ್ಲ ಅಂತೀರಿ ಅಂತ. ನಾನು ಇಲ್ಲ, ನೀವು ಹೋಗಿ ಬರ್ರಿ, ನಾನೇನೋ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಬೆಂಗಳೂರಿಗೆ ಹೋಗೋ ಕಾರ್ಯಕ್ರಮ ಇದೆ. ಆದರೆ ಇವತ್ತು ಸೋಮೇಶ್ವರ ದರ್ಶನ ಮಾಡಿದ್ದೀನಿ. ನಾನು ಆ ಭಗವಂತನ ಒಂದು ಮಾತನ್ನ ಕೇಳ್ಕೊತೀನಿ, ಏನು ಕಷ್ಟ ಆಯಿತು ಏನೋ 2.5 ವರ್ಷ, ಅದೇ ಇನ್ನು 2.5 ವರ್ಷ ಏನು ಬಾಕಿ ಉಳಿದಿದೆ, ನನ್ನ ದೇವರನ್ನ ಕೇಳ್ಕೊಡೋದು ಏನಂದ್ರೆ, ನನ್ನ ತಾಲೂಕಿನ ಜನತೆ ಏನು ನಂಬಿಕೆ ಇಟ್ಟಿದ್ರು ನಮ್ಮ ನಂಜೇಗೌಡ ಅಂತೇಳಿ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. 2ನೇ ಅವಧಿಗೂ ಕೂಡ ಕಷ್ಟ ಆದರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ 2.5 ವರ್ಷ ನೋವು ಕೂಡ ತಿಂದಿದ್ವಿ. ಈಗ ಇನ್ನು ಉಳಿದಿರೋ 2.5 ವರ್ಷ ಏನಿದೆ, ನನ್ನ ತಾಲೂಕಿನ ಜನತೆ ಇಟ್ಟು ನಂಬಿಕೆ ಡೆವಲಪ್ಮೆಂಟ್ಸ್, ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಒಳ್ಳೆ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಏನು ಮಂಜೂರು ಮಾಡಿಸ್ಕೊಂಡಿದ್ದೀನಿ, ಆದಷ್ಟು ಬೇಗನೆ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತಾ ಒಂದು ಅವಕಾಶ ನನ್ನ ಪ್ರಯತ್ನ ಇರ್ತದೆ. ಆ ದೇವರ ಆಶೀರ್ವಾದ ಕೂಡ ಇರಲಿ, ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಪ್ಲಿಮೆಂಟ್ ಆಗಲಿ. ಆ ಜೊತೆಗೆ ನನ್ನ ತಾಲೂಕಿನ ಜನತೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ನಂಬಿಕೆ ಬರಲಿ, ಆ ಒಂದು ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ, ಆ ಜೊತೆಗೆ ನನ್ನ ಎಲ್ಲ ಕಾರ್ಯಕರ್ತರು ಏನು ನೋವು ತಿಂದಿದ್ರು 2.5 ವರ್ಷದಿಂದ, ಆ ನೋವನ್ನು ನಿವಾರಣೆ ಆಗಿದೆ. ಆ ಜೊತೆಗೆ ಅವ್ರಿಗೂ ಕೂಡ ಆರೋಗ್ಯ ಕೊಡಲಿ ಮತ್ತು ನೆಮ್ಮದಿಯನ್ನು ಕೊಡಲಿ. ಆ ಜೊತೆಗೆ ಅವ್ರ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ನನಗೂ ಕೂಡ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ಸೋಮೇಶ್ವರನ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ವಿಶೇಷವಾದ ದಿನಗಳು ಕೂಡ ನಾನು ತಾಲೂಕಿನ ಜನತೆ ನೋಡೋಂಥ ಅವಕಾಶಗಳನ್ನು ಕೊಡುವಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.